बेळगाव जिल्ह्यातील अथणी तालुक्यातील येली-हडलगी गावामध्ये 110-11 केव्ही वीज वितरण केंद्राच्या भूमिपूजन कार्यक्रमात एक अपूर्व घटना घडली. कार्यक्रमाच्या व्यासपीठावर बोलताना विद्यार्थिनी अनिता न्यामगौड हिने अथणीचे आमदार लक्ष्मण सवदी यांना गावात शासकीय हायस्कूल मंजूर करण्याची विनंती केली. जसा वीज प्रकल्प शेतकऱ्यांच्या जीवनात प्रकाश आणतो तसाच विद्यार्थ्यांच्या जीवनातही ज्ञानाचा प्रकाश यावा असं भावनिक शब्दात तिने आवाहन केलं. ಬರೋಷ್ಟ್ರೊಳಗಡೆ ಸಾಯಂಕಾಲ ಆಗಿರುತ್ತೆ. ಮನೆಗೆ ಬಂದು ಮನೆ ಕೆಲಸ ಮುಗಿಸ್ಕೊಂಡು ಹೋಮ್ವರ್ಕ್ ಮಾಡೋಷ್ಟ್ರೊಳಗಡೆ ಇಲ್ಲಿ ಕೂಡ ವಿದ್ಯಾಭ್ಯಾಸ ಹಾಳಾಗತ್ತೆ. ಸೊ ಇದೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಏನಂದ್ರೆ ನಮ್ಮ ಗ್ರಾಮದಲ್ಲೂ ಕೂಡ ಒಂದು ಸರ್ಕಾರಿ ಅಂದ್ರೆ ಪ್ರೌಢಶಾಲೆಯನ್ನ ನಿರ್ಮಿಸಬೇಕು ಅಂತ. ಇದಷ್ಟೇ ಅಲ್ಲದೆ ನಮ್ಮ ಅಥಣಿ ತಾಲೂಕಿನ ಪೂರ್ವ ವಿಭಾಗದಲ್ಲಿರುವಂತ ಎಲ್ಲಾ ಗ್ರಾಮದಲ್ಲಿ ನೋಡ್ತೀವಿ, ಎಲ್ಲಾ ಗ್ರಾಮದಲ್ಲೂ ಕೂಡ ಪ್ರೌಢಶಾಲೆ ವ್ಯವಸ್ಥೆ ಇದೆ. ಆದ್ರೆ ನಮ್ಮ ಗ್ರಾಮದಲ್ಲಿ ಮಾತ್ರ ಪ್ರೌಢಶಾಲೆ ವ್ಯವಸ್ಥೆ ಇಲ್ಲ. ಸೊ ಹೀಗಾಗಿ ಈಗ MLA ಸರ್ ಸೇರಿದ್ದಾರೆ. ಅವರೊಂದಿಗೆ ನಂಗೆ ಕೇಳ್ಕೋದೇನಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ರೈತರ ಜೀವನದಲ್ಲೂ ಕೂಡ ಬೆಳಕಾಗಿದ್ದೀರಾ. ಹಾಗೂ ನಿಮ್ಗೆ ತಾನೇ ಹೇಳಿದ್ದಾರೆ ಬೆಳಕಿನ ಕ್ರಾಂತಿ ಅಂತ ಹೇಳಿದ್ದಾರೆ. ಅವೆಲ್ಲ ರೈತ ಬಾಂಧವರ ಜೀವನದಲ್ಲಿ ಕೂಡ ಬೆಳಕಾಗಿದೆ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಕೂಡ ಬೆಳಕಾಗಿ ನಮ್ಮ ಊರಿನಲ್ಲಿ ಒಂದು ಪ್ರೌಢಶಾಲೆ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೂ ಇಷ್ಟು ಹೇಳಿ ಇದುವರೆಗೂ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ನಮ್ಮ MLA ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಇನ್ನೊಮ್ಮೆ ಧನ್ಯವಾದಗಳು. तिच्या या मागणीचे सभेमध्ये उपस्थितांनी जोरदार स्वागत केले. विद्यार्थिनीच्या विनंतीला प्रतिसाद देत आमदार लक्ष्मण सवदी यांनी येली-हडलगी गावासाठी शासकीय माध्यमिक शाळा मंजूर करण्यासाठी आवश्यक ती कार्यवाही करण्यात येईल असे आश्वासन दिले. ಕೆಲಸವನ್ನು ಬದಿಗಿಟ್ಟುಕೊಂಡು ನಿಮ್ಮ ಗ್ರಾಮಕ್ಕೆ ಪ್ರೌಢಶಾಲೆಯನ್ನು ತಂದುಕೊಡುವಂಥ ಕೆಲಸವನ್ನು ಮಾಡಿ. ಈಗಾಗಲೇ 9 ಗ್ರಾಮಗಳಲ್ಲಿ 9 ಪ್ರೌಢಶಾಲೆಗಳನ್ನು ತಂದಿದ್ದೀವಿ. ಅದರ ಜೊತೆಗೆ 4 ಪ್ರೌಢಶಾಲೆಗಳ ಪ್ರಸ್ತಾವನೆ ಎಲ್ಲರಿಗೆ ಹಿಡ್ಕೊಂಡು ಈಗಾಗಲೇ ನಾವು ಕಳಿಸಿದ್ದೀವಿ. ಕೆಲವೇ ದಿವಸದೊಳಗೆ ನಿಮ್ಮ ಗ್ರಾಮದೊಳಗೆ ನಾನೇ ಬಂದು ಅದನ್ನ पूजे ಮಾಡಿ ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಅದು ನಮ್ಮ ಜವಾಬ್ದಾರಿ आहे. इतर सर्व कामे बाजूला ठेवून शाळा मंजूर करून घेऊ आणि भूमिपूजनालाही मी स्वतः उपस्थित राहीन असे त्यांनी सांगितले. या कार्यक्रमात उपस्थित ग्रामस्थ व पालकांनी विद्यार्थिनीच्या धाडसाचं कौतुक केलं. राजशेखर हिरेमठ, KMM मराठी, बेळगाव. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.